ಶಿರೂರಿನಲ್ಲಾಗಿರುವಂತಹ ಗುಡ್ಡ ಕುಸಿತ ಅಲ್ಲಿ ಸದ್ಯಕ್ಕೆ ತೆರವು ಕಾರ್ಯಾಚರಣೆ ಹಾಗೇನೆ ಅಲ್ಲಿ ಯಾರು ಸಾವನ್ನಪ್ಪಿದ್ದಾರೆ ಅವ್ರನ್ನ ಹುಡುಕಾಡುವಂತದ್ದೇ ದೊಡ್ಡ ಸವಾಲಾಗಿದೆ. ಈಗಾಗಲೇ 6 ಇಟಾಚಿ 4 ಜೆಸಿಬಿಗಳನ್ನ ಬಳಸಿ ಕಾರ್ಯಾಚರಣೆ ನಡೀತಾ ಇದೆ. ಶಿರೂರು ಗುಡ್ಡ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬೆಳಗ್ಗೆ 6 ಗಂಟೆಯಿಂದಲೇ ಮಣ್ಣು ತೆರವು ಕಾರ್ಯ ಆರಂಭ ಆಗಿದೆ. ಅಂಕೋಲಾ ಕುಮಟಾ ಕಡೆಯಿಂದ ಮಣ್ಣು ತೆರವು ಕಾರ್ಯ ಶುರುವಾಗಿದೆ ಇವತ್ತು ಬೆಳಗ್ಗೆ ಕೂಡ. 6 ಹಿಟಾಚಿ ಹಾಗೇನೆ 4 ಜೆಸಿಬಿಗಳನ್ನ ಬಳಸಿ ತ್ವರಿತಗತಿಯಲ್ಲಿ ಕೆಲಸ ಆಗ್ತಾ ಇದೆ. ಆದ್ರೆ ಸುರಿತಿರುವಂತ ಮಳೆ ಇದೆಯಲ್ಲ ಅದು ಸ್ವಲ್ಪ ತೊಂದರೆ ಮಾಡ್ತಾ ಇದೆ. ನಿನ್ನೆ ಕೇವಲ 100 ಮೀಟರ್ ಮಾತ್ರ ಮಣ್ಣು ತೆರವು ಮಾಡೋಕೆ ಸಾಧ್ಯ ಆಯಿತು. ಅದಕ್ಕೆ ಕಾರಣ ಮಳೆ ಇದ್ದಂತ ಕಾರಣ. ಇನ್ನು 150ರಿಂದ 200 ಮೀಟರ್ನಷ್ಟು ತೆರವಾಗಬೇಕಾಗಿದೆ. ಸೊ ಆಗಾಗ ಸುರಿತಿರುವಂತ ಮಳೆ, ಮೇಲಿಂದ ಬರ್ತಿರುವಂತ ನೀರು ಹೆಚ್ಚು ಕೆಸರಾಗಿರುವಂತ ಒಂದು ಜಾಗ ಆಗಿರೋದ್ರಿಂದ ಮಳೆ ಕಾರಣ ತೆರವು ಕಾರ್ಯಾಚರಣೆಗೆ ಸ್ವಲ್ಪ ಡಿಲೇ ಆಗ್ತಾ ಇತ್ತು. ಆದರೆ ಇವತ್ತು ಬೆಳಗ್ಗೆನೆ 6 ಗಂಟೆಗೆ ಅಂಕೋಲಾ ಕುಮಟಾ ಕಡೆಯಿಂದ ಮಣ್ಣು ತೆರವು ಕಾರ್ಯ ಶುರುವಾಗಿದೆ. 6 ಇಟಾಚಿ ಹಾಗೇನೆ 4 ಜೆಸಿಬಿ ಟಿಪ್ಪರ್ಗಳನ್ನು ಬಳಸಿ ಅಲ್ಲಿಂದ ಈ ಮಣ್ಣನ್ನ ಬೇರೆ ಕಡೆಗೆ ಕೊಂಡೊಯ್ಯುವಂತ ಕೆಲಸ ಆಗ್ತಾ ಇದೆ. ನಮ್ಮ ಪ್ರತಿನಿಧಿ ಸೂರಜ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಇಲ್ಲಿಂದ ಬನ್ನಿ ನೋಡೋಣ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಶಿರೂರು ಬಳಿ ಏನು ಗುಡ್ಡ ಕುಸಿತವಾಗಿದೆ. ಮಣ್ಣು ತೆರವು ಕಾರ್ಯ 2ನೇ ದಿನಕ್ಕೆ ಕಾಲಿಟ್ಟಿದೆ ಅಂತ ಹೇಳ್ಬೋದಾಗಿದೆ. ದೃಶ್ಯದಲ್ಲಿ ನೋಡಬಹುದು ಯಾವ ಹಂತದಲ್ಲಿ ಈಗ ಮಣ್ಣು ತೆರವು ಕಾರ್ಯ ನಡೀತಾ ಇದೆ ಅಂತ. ಯಾಕಂದ್ರೆ ಬಹಳಷ್ಟು ಸ್ಲೋ ಆಗಿ ಮಣ್ಣು ತೆರವು ಕಾರ್ಯ ನಡೀತಾ ಇದೆ. ಯಾಕಂದ್ರೆ ಕೇವಲ 2 ಇಟಾಚಿಗಳ ಮೂಲಕ ಈ ಮಣ್ಣು ತೆರವು ಕಾರ್ಯ ನಡೀತಾ ಇದೆ. ಅಷ್ಟೇ ಅಲ್ಲದೆ ಕಳೆದ 2 ದಿನಗಳಿಂದ ಅಂದ್ರೆ ಫಸ್ಟ್ನೇ ದಿನ ಅಂತೂ ಯಾವುದೇ ರೀತಿಯಾದ ಮಳೆ ಬಂದಿತ್ತು. ಮಳೆ ಬಂದಿದ್ದಕ್ಕೆ ಮಣ್ಣು ತೆರವು ಕಾರ್ಯಾಚರಣೆ ಅಂತೂ ನಡೆದಿಲ್ಲ. ನಿನ್ನೆ ಬೆಳಗ್ಗೆಯಿಂದ ಪೂರ್ತಿಯಾಗಿ ಏನು ಮಣ್ಣು ತೆರವು ಕಾರ್ಯಾಚರಣೆ ಮಾಡಿದ್ರು. ಮುನ್ನೆ ತೆರವು ಕಾರ್ಯಾಚರಣೆ ಮಾಡಿದ್ರಲ್ಲಿ ಕೇವಲ ಇಲ್ಲಿಂದ ಅಲ್ಲಿವರೆಗೂ ಮಾತ್ರ ಮಣ್ಣು ತೆರವು ಕಾರ್ಯಾಚರಣೆ ಮಾಡಿದ್ದಾರೆ. ಆದರೆ ಇದುವರೆಗೂ ಪೂರ್ತಿಯಾಗಿ ಮಣ್ಣು ತೆರವು ಕಾರ್ಯಾಚರಣೆ ಅಂತೂ ಪೂರ್ತಿಯಾಗಿ ಆಗೇ ಇಲ್ಲ. ನೀವು ದೃಶ್ಯದಲ್ಲಿ ನೋಡ್ಬೋದು ಬಹಳಷ್ಟು ಮಣ್ಣು ಬಿದ್ದಿದೆ. ಈಗ ನೀವು ದೃಶ್ಯದಲ್ಲಿ ನೋಡ್ಬೋದು ಯಾವ ರೀತಿಯಾದ ಪರಿಸ್ಥಿತಿ ಇದೆ ಅಂತ. ದೊಡ್ಡ ದೊಡ್ಡ ಬಂಡೆ ಕಲ್ಲುಗಳು ಸಹಿತ ಮಣ್ಣು, ಕೆಂಪು ಮಣ್ಣು ಧರೆಗುರುಳಿರುವುದರಿಂದ ಇದನ್ನ ತೆರವು ಮಾಡುವುದು ಬಹಳಷ್ಟು ಕಷ್ಟದ ಕೆಲಸ ಆಗಿದೆ. ಆದರೂ ಸಹಿತ ಕೇವಲ ಬಹಳಷ್ಟು ಸ್ಲೋ ಆಗಿ ಕೆಲಸ ನಡೀತಾ ಇದೆ ಅಂತ ಹೇಳ್ಬೋದಾಗಿದೆ. ಯಾಕಂದ್ರೆ ಈಗಾಗಲೇ ಅಲ್ಲಿ ಒಂದು ಟಿಂಬರ್ ಲಾರಿ ಇದೆ ಅಂತಲೂ ಸಹಿತ ನಿನ್ನೆ ಅವರು ಲಾರಿ ಮಾಲೀಕನು ಸಹಿತ ಮಾಹಿತಿಯನ್ನು ಕೊಟ್ಟಿದ್ರು. ಆದರೂ ಸಹಿತ ಇಲ್ಲಿರುವಂಥ ಮಣ್ಣು ತೆರವು ಕಾರ್ಯಾಚರಣೆ ಮಾತ್ರ ಬಹಳಷ್ಟು ಸ್ಲೋ ಆಗಿ ನಡೀತಾ ಇದೆ. ಯಾಕಂದರೆ ಇಲ್ಲಿರುವಂಥ ಮಣ್ಣು ತೆರವು ಕಾರ್ಯಾಚರಣೆ ಸ್ಲೋ ಆಗೋದ್ರಿಂದ ಒಂದು ಕಡೆಗೆ ಇಲ್ಲಿ ಎಷ್ಟು ಮೃತದೇಹಗಳು ಪತ್ತೆ ಆಗಬಹುದೆಂಬ ಆತಂಕ ಒಂದು ಕಡೆ ಆಗಿದ್ದರೆ, ಇನ್ನೊಂದು ಕಡೆಗೆ ನಾಪತ್ತೆ ಆಗಿರುವವರು ಇಲ್ಲಿ ಸಿಗ್ತಾರಾ ಎಂಬ ಆತಂಕವೂ ಸಹಿತ ಅಲ್ಲಿ ಕುಟುಂಬಸ್ಥರಿಗೆ ಕಾಡ್ತಾ ಇದೆ. ಅಷ್ಟೇ ಅಲ್ಲದೆ ರಾಷ್ಟ್ರೀಯ ಹೆದ್ದಾರಿ ಇದು ಏನು ತೋರಿಸ್ತಾ ಇದ್ದೀವಿ, ಇದು ರಾಷ್ಟ್ರೀಯ ಹೆದ್ದಾರಿ 66 ಆಗಿರೋದ್ರಿಂದ ನಿತ್ಯವೂ ಸಹಿತ ಇಲ್ಲಿ ಸಾವಿರಾರು ಲಾರಿಗಳು ಓಡಾಡ್ತವೆ. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಈ ಹೆದ್ದಾರಿ ಕ್ಲೋಸ್ ಆಗಿರೋದ್ರಿಂದ ಇಲ್ಲಿಂದ ಒಂದು 8ರಿಂದ 10 ಕಿಲೋಮೀಟರ್ ಹಿಂದೆ ಸುಮಾರು ಒಂದು 2ರಿಂದ 3 ಕಿಲೋಮೀಟರ್ ನಿಟ್ಟಿಗೆ ಲಾರಿಗಳು ನಿಂತಿದೆ. ಆ ಹಿನ್ನೆಲೆಯಲ್ಲಿ ಈಗಲೂ ಸಹಿತ ಇಲ್ಲಿರುವಂತಹ ತೆರವು ಕಾರ್ಯಾಚರಣೆ ಬಹಳಷ್ಟು ವೇಗಗತಿಯಲ್ಲಿ ಮಾಡಿದರೆ ಮಾತ್ರ ಇದನ್ನು ತೆರವು ಕೇವಲ 1-2 ದಿವಸದಲ್ಲಿ ಮುಗಿಸ್ಬೋದು, 1 ದಿವಸದಲ್ಲಿ ಮುಗಿಸ್ಬೋದು. ಆದರೆ ಇದೇ ರೀತಿಯಾಗಿ ಮಾಡ್ಕೊಂತ ಹೋದ್ರೆ ಇನ್ನೊಂದು 2 ದಿನಗಳು ಹತ್ತಬಹುದು ಅಂತ ಹೇಳ್ಬೋದಾಗಿದೆ. ಯಾಕಂದ್ರೆ ಆ ಕಡೆಯಿಂದನೂ ಮಾಡ್ತಾ ಇದ್ದಾರೆ, ಈ ಸೈಡ್ 2 ಕಡೆಯಿಂದನೂ ಮಾಡ್ತಾ ಇದ್ದಾರೆ. ಆದರೆ ಬಹಳಷ್ಟು ಸ್ಲೋ ಆಗ್ತಾ ಇದೆ. ನೀವು ದೃಶ್ಯದಲ್ಲಿ ನೋಡ್ಬೋದು ಆಪ್ಷನ್ ಇದೆ ಇಲ್ಲಿ, ಈ ಕಡೆಯಿಂದನೂ ಮಣ್ಣು ತೆರವು ಕಾರ್ಯಾಚರಣೆ ಮಾಡೋದಕ್ಕೆ. ಆದರೆ ಅವರು ಮಣ್ಣು ತೆರವು ಕಾರ್ಯಾಚರಣೆ ಕೇವಲ ಒಂದು ಸೈಡ್ ಅಷ್ಟೇ ಮಾಡ್ತಾ ಇದ್ದಾರೆ. ನೀವು ದೃಶ್ಯದಲ್ಲಿ ನೋಡಬಹುದು. ಆ ಹಿನ್ನೆಲೆಯಲ್ಲಿ ಇಲ್ಲಿರುವಂತಹ ಜನರಲ್ಲೂ ಸಹಿತ ಆತಂಕ ಮೂಡ್ತಾ ಇದೆ, ಯಾಕೆ ಈ ರೀತಿಯಂತ ವಿಳಂಬ ಆಗ್ತಾ ಇದೆ ಅಂತ. ಆದರೆ ಇಲ್ಲಿರುವಂತಹ ಅವರು ತಜ್ಞರು ಹೇಳೋರ ಪ್ರಕಾರ ಆ ಕಡೆಯಿಂದ ಗುಡ್ಡ ಕುಸಿತ ಆಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಅಲ್ಲಿರುವಂಥ ಬಂಡೆಗಳನ್ನು ಈ ಸದ್ಯಕ್ಕೆ ತೆರವು ಮಾಡಿದರೆ ಪೂರ್ತಿಯಾಗಿ ಗುಡ್ಡ ಕುಸಿಯುತ್ತೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಕೆಲವರು ಲಾರಿಗಳು ಸಿಕ್ಕಿದೆ ಅಂತ ಕೆಲವರು ಅನುಮಾನ ವ್ಯಕ್ತಪಡಿಸುತ್ತಿರುವ ಹಿನ್ನೆಲೆಯಲ್ಲಿ ಜನರಲ್ಲಿ ಆತಂಕವೂ ಸಹಿತ ಹೆಚ್ಚಿಸಿದೆ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಸೂರಜ್ ಉತ್ತರೆ, TV9 ಕಾರವಾರ.